ನಮ್ಮ ಏರಿಯಾಗೆ ಕುಮಾರಸ್ವಾಮಿ ಲೇಔಟ್ ಅಂತ ಹೆಸರು ಬಂದಿದ್ದು ಹೆಂಗ್ ಗೊತ್ತಾ? ಕುಮಾರಸ್ವಾಮಿ ಅವ್ರದ್ದು ಅನ್ಕೊಂಡ್ಬಿಟ್ಟವ್ರೆ. ಅವಾಗೆಲ್ಲ ಹೋಗಿ ಏನಿರ್ಲಿಲ್ಲ. ಗುಟ್ಟೆ ಬಾಯ್ಸು, ಎಫ್ ಬಸ್ ಸ್ಟಾಪ್ ಬಾಯ್ಸು, ಈ ಬಸ್ ಸ್ಟಾಪ್ ಬಾಯ್ಸು, ಪೈಪ್ ಲೈನ್ ಹುಡುಗರು. ಪ್ಲೀಸ್ ಸರಪಕರ ಸೈಕೋ ಅಲ್ಲ ಶಬರಿ, ಎಲ್ರಿಗೂ ಮಾಡ್ತಾರೆ ಗಾಬರಿ. ಏನ್ ಸಮಾಚಾರ? ಎಲ್ಲ ಹೊಸಾಗಿ ಆಗ್ಬಿಟ್ಟೈತೆ, ಹಳೆ ತರ ಏನಿಲ್ಲ. ನಾವ್ ಹಂಗೆ ಇದೀವಿ ಸ್ವಲ್ಪ. ನಮ್ದೇ ಪಾಸ್ ಔಟ್ ಅಷ್ಟೇ. ನಾವಾದ್ಮೇಲೆ ನೆಕ್ಸ್ಟ್ ಲೇಔಟ್. ಯಾವ ಕಡೆಗೆ? ಗುಟ್ಟೆ ಹೋಗೋಣ ಫಸ್ಟ್. ಹಂಗಿಂದ ಹಂಗೆ ನಮ್ ಶಿವಾಸ್ಬೇಕು ಯಾವಾಗಿಂದನು. ಎಷ್ಟೋ ದಿನಗಳು ವರ್ಷಗಳಾದ್ಮೇಲೆ ಬರ್ತಾ ಇರೋದು. ದಯಾನಂದ ಸಾಗರ್ ಮೇನ್ ರೋಡ್ ಇದು. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ನಾವೆಲ್ಲ ಇಲ್ಲೇ ಸ್ಪೆಂಡ್ ಮಾಡ್ತೀವಿ. ಲೇಔಟ್ ಅವ್ರು ಇರೋರೆಲ್ಲ ನಿಮ್ಮ ಹತ್ರನೇ ಬರ್ತಾ ಇದ್ರು. ಆಲ್ಮೋಸ್ಟ್ ಲೇಔಟ್ ಏನು ಬೇರೆ ಬೇರೆ ಏರಿಯಾ ಕಡೆಯಿಂದನೂ ಬರೋರು. 1 hour ಕಾಯ್ತಾ ಇದ್ರು ಕಟಿಂಗ್ ಮಾಡ್ಸಕ್ಕೆ. ನಾನೇ ಅವಾಗ ದೊಡ್ಡ ಅಂಗಡಿ ಇರೋದು ಚಿಕ್ಕವರು, ಇವಾಗ ದೊಡ್ಡರಾಗ್ಬಿಡಿ. ಅವಾಗಿಂದ ಇಷ್ಟೇ ಹಿಂಗೆ ಇದ್ದಿದ್ದು. ಮೋಸ್ಟ್ಲಿ ಪೇಂಟ್ ಚೇಂಜ್ ಆಗಿದೆ ಅಷ್ಟೇ. ಆಲ್ಮೋಸ್ಟ್ ಹಿಂಗೆ ಇದೆ, ಹಂಗೆ ಇದೆ ಇವತ್ತರೆಗೂ. ಚಂದ್ರಣ್ಣ ಅಂತ ಒಬ್ರಿದ್ರು, ತುಂಬಾ ಬೇಜಾರಾಗುತ್ತೆ. ಅವ್ರಿಲ್ಲ ಇವತ್ತು, ಬೇಜಾರು. ಇದೇ ದಯಾನಂದ ಸಾಗರ್ ಎಂಟ್ರೆನ್ಸ್, ಮೇನ್ ಎಂಟ್ರೆನ್ಸ್. ಮುಂಚೆ ದೈನಂದ ಒಳಗಡೆ ಎಲ್ಲ ಬಿಡೋರು, ಇವಾಗ ನಮ್ಗೆ ಎಂಟ್ರಿ ಇಲ್ಲ. ಅವಾಗೆಲ್ಲ ಹಿಂಗೆ ಇರಲಿಲ್ಲ. ಮುಂಚೆ ಎಂಟ್ರಿ ದೈನಂದಾಗೆ ಹಿಂಗೆ ಎಲ್ಲ ಹುಡುಗರು ಹಿಂಗೆ ಹೋಯ್ತಾ ಇದ್ದಿದ್ದು. ಅದು ಮೇನ್ ಆಮೇಲೆ ಮಾಡಿದ್ದು ಮೇನ್ ರೋಡ್ ಅಲ್ಲಿ. ಇವಾಗ ಫುಲ್ ಡೆವಲಪ್ಮೆಂಟ್. ವಿಜಯ ಬ್ಯಾಂಕ್ ಇತ್ತು ಇಲ್ಲಿ. ಇಲ್ಲಿ ಸರ್ದಾರ್ಜಿ ಅಂತ ಒಬ್ರಿದ್ರು. ಅದು ಯಾವ ಟೈಮಲ್ಲಿ ಬಂದ್ರು ನಮ್ಗೆ ಆಮ್ಲೆಟ್ ಸಿಗೋದು. ಆ ಸೈಡ್ ಇಂದ ಹೋಗೋಣ, ಆ ರೋಡ್ ಇಂದ ಹೋಗೋಣ ಬನ್ನಿ ಮ್ಯಾಮ್. ಸಾಗರ್ ಹಾಸ್ಪಿಟಲ್. ಓ ನೈಸ್, ಚೆನ್ನಾಗಿದೆ. ಲೇಔಟ್ ಪೋಸ್ಟ್ ಆಫೀಸ್ ಇಲ್ಲಾಗಿದೆ ಈಗ. ನಮ್ಮ ಏರಿಯಾಗೆ ಕುಮಾರಸ್ವಾಮಿ ಲೇಔಟ್ ಅಂತ ಹೆಸರು ಬಂದಿದ್ದು ಹೆಂಗ್ ಗೊತ್ತಾ? ಏನ್ ಅನ್ಕೊಂಡ್ಬಿಟ್ಟವ್ರು ಗೊತ್ತಾ? ಕುಮಾರಸ್ವಾಮಿ ಅವ್ರದ್ದು ಅನ್ಕೊಂಡ್ಬಿಟ್ಟವ್ರೆ. ನಿಮ್ಮನ್ನ ನಮ್ ತಾತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಈ ಜನಗಳ ಮಧ್ಯೆ ಇದ್ದೀನಿ ಅಬ್ಬ. ಅಲ್ಲ, ಆ ದೇವಸ್ಥಾನ. ಇದೇ ದೇವಸ್ಥಾನದಿಂದ ಕುಮಾರಸ್ವಾಮಿ ಲೇಔಟ್ ಅಂತ ಬಂದಿದ್ದ ಹೆಸರು. ಹಿಂಗೆಲ್ಲ ಇರ್ಲಿಲ್ಲ ಅವಾಗ. ಚಿಕ್ಕದೊಂದು ದೇವಸ್ಥಾನ ಅಷ್ಟೇ. ಚಿಕ್ಕದೊಂದು ದೇವಸ್ಥಾನ ಇತ್ತು. ಅವಾಗ ನಾವು ಸೈಕಲಲ್ಲಿ ಟ್ರಿಪ್ಸ್ ಹೋಗ್ತಾ ಇದ್ರೇನೋ, ಇವಾಗ ಗಾಡಿಲೂ ಟ್ರಿಪ್ಸ್ ಹೋಗ್ತೀವಿ. ಗುಟ್ಟೆ ಮೇಲೂ ಅಡ್ಡ ಆಗ್ತಾ ಇದ್ವಿ. ಲೇಔಟ್ ಅಲ್ಲಿ ಇದೊಂದು ಭಾಗ ಅಷ್ಟೇ. ಹೆಂಗೈತೆ ನೋಡ್ರಿ, ಕಾಡಿದ್ದಂಗೆ ಇತ್ತು. ಮುಂಚೆ ತರ ಇಲ್ಲ ಈ ಫೀಲ್ಡ್. ಮುಂಚೆ ಎಲ್ಲ 24/7 ಎಲ್ಲ ಅಡ್ಡ ಹೊಡಿಯೋರು. ಕನಕದಾಸರು ಸ್ಟ್ಯಾಚು. ನಾವು ಅಡ್ಡ ಹೊಡೆದಿದ್ದೀವಿ ಇಲ್ಲೆಲ್ಲ. ಗಾಳಿಪಟ ಹಾರಿಸ್ತಾ ಇದ್ವಿ ಇಲ್ಲಿಂದ. ತುಂಬಾ ಜನ ಲವರ್ಸ್ ಗಳು ಬರೋರು. ಅವಾಗ ಇಲ್ಲಿ ಫುಲ್ ಕಾಡಿದ್ದಂಗೆ ಇತ್ತಲ್ಲ. ಅವಾಗೆಲ್ಲ ಹೋಗಿ ಏನಿರ್ಲಿಲ್ಲ, ಇದೇ ಹೋಯೋ ಸಕ್ಕದಾಗಿತ್ತು. ಬಂದ್ರೆ ಟಾಪ್ ವ್ಯೂ ಎಲ್ಲರಿಗೂ. ಮಂಟಪ ಒಳಗಡೆ ಎಷ್ಟು ಜನ ಕುತ್ಕೊಂಡು ಒಂದು 20-30 ಜನ ಅಡ್ಡಾಡ್ಕೊಂಡು ಲಾಕ್ಡೌನ್ ಅಲ್ಲೆಲ್ಲ ಏನೇನು ಅವ್ರ ಚಟಗಳೆಲ್ಲ ಮಾಡ್ತಾ ಇದ್ರು. ಬಾಯ್ಸು, ಎಫ್ ಬಸ್ ಸ್ಟಾಪ್ ಬಾಯ್ಸು, ಈ ಬಸ್ ಸ್ಟಾಪ್ ಬಾಯ್ಸು, ಪೈಪ್ ಲೈನ್ ಹುಡುಗರು. ಎಲ್ಲಾರ ಜೊತೆನೂ ಚೆನ್ನಾಗಿದೀವಿ. ಹೌದು. ಇವಾಗ ಹಣಮ ಪಾರ್ಕ್ ಹೋದ್ರೆ ನೀವೇ ಶಾಕ್ ಆಗೋಗ್ತೀರಾ. 24 ಗಂಟೆ ನಾವ್ ಅಲ್ಲೇ ಬಿದ್ದು ಸಾಯ್ತಾ ಇದ್ರಿ. ಕೆಲ್ಸ ಕರೆ ಹೇಳ್ತೀರಾ? ಎಲ್ಲೆಲ್ಲಿಂದ ಯಾರು ಬರೋರು ಎಲ್ಲರ ಜೊತೆ ಮಿಂಗಲ್ ಆಗಿ ಹಿಂಗ್ ಇರ್ತಾ ಇದ್ರಿ. ಪಾರ್ಕ್ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಆಗ್ತಾರಲ್ಲ, ಏನೇನ್ ಮಾಡಬಾರ್ದು ಅಂತ, ಅದೆಲ್ಲ ಮೀರಿ ಮಾಡ್ತಾ ಇದ್ರಿ ನಾವು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಈ ಬೋರ್ಡ್ ಇರ್ಲಿಲ್ಲ, ಆದ್ರೂ ಹೊಡಿತಾ ಇದ್ರಿ. ಇದೇ ಎಂಟ್ರೆನ್ಸ್. ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬ್ಯಾಡ್ಮಿಂಟನ್ ಆಡಕ್ ಬರ್ತಾ ಇದ್ವಿ. 3 ವರ್ಷ ಗಣೇಶ ಕುಣಿಸಿದೀವಿ ಇದೇ ಜಾಗದಲ್ಲಿ. ಇದೇ ಎಂಟ್ರೆನ್ಸ್ ಅಲ್ಲೇ ಎಷ್ಟೊತ್ತು ಸಾಯ್ತಾ ಇದ್ರಿ. 24/7 ನೈಟ್ 12 ಗಂಟೆ ಆದ್ರೂ ಮನೆ ಹೋಗ್ತಾ ಇರ್ಲಿಲ್ಲ. ಮಾಡಿದೀವಿ. ಮುಂಚೆ ಎಲ್ಲ ಎಫ್ ಬಸ್ ಸ್ಟಾಪ್ ರೋಡ್ ಅಂತ ಇದ್ವಿ. ಇವಾಗ ಅರಮನೆ ರೋಡು, ಬಸ್ ಸ್ಟಾಪ್, ಕೃಷ್ಣ ರೋಡ್, ಡಾಮಿನಸ್ ರೋಡು, ಪಿಜ್ಜಾ ಹಟ್ ರೋಡು. ಹೊಸಬ್ರಿಗೆ ಹೊಸ ಹೆಸರು, ಹಳೆಬ್ರಿಗೆ ನಮ್ಗೆ ಅದೇನೆ.